ಡಿನ್ನರ್ ಬ್ರೇಕ್ಫಾಸ್ಟ್ ಆಯಿತು. ಈಗ ದೆಹಲಿ ಯಾತ್ರೆ ಶುರುವಾಗ್ತಾ ಇದೆ. ವರಿಷ್ಠರ ಅಂಗಳದಲ್ಲಿ ನಡೆಯುತ್ತಾ ಕುರ್ಚಿ ಕದನ ಚರ್ಚೆ. ನಾಳೆ ಸಂಜೆ ವರಿಷ್ಠರನ್ನ ಭೇಟಿ ಮಾಡ್ತಾರೆ ಸಿಎಂ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ದೆಹಲಿ ಭೇಟಿ. ವೋಟ್ ಚೋರಿ ಪ್ರತಿಭಟನೆಗೆ ಭಾಗಿಯಾಗ್ಲಿಕ್ಕೆ ಹೋಗ್ತಿದ್ದಾರೆ, ಆದರೆ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಹಜವಾಗಿ. ಬಟ್ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಿದ್ದಾರಂತೆ, ಇವ್ರಿಗೆ ಟೈಮ್ ಕೊಡ್ತಾರಲ್ಲ ಗೊತ್ತಿಲ್ಲ. ಬಟ್ ನಾಳೆ ಸಂಜೆ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದು. ಅಂದರೆ ಸಮಯವನ್ನು ಕೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿಯವರು ಏನೆಲ್ಲ ಸಲಹೆ ಕೊಡ್ತಾರೆ ನೋಡ್ಬೇಕು ಮೀಟ್ ಆದರೆ. ಸಂಪುಟ ಪುನಾರಚನೆಗೆ ಬೇಡಿಕೆಯನ್ನು ಇಡ್ತಾರೆ ಸಿ ಎಂ ಅವರು ಸಹಜವಾಗಿ. ಇನ್ನೂ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಈಗಾಗಲೇ ಗ್ರೀನ್ ಸಿಗ್ನಲ್ ಕೂಡ ರಾಹುಲ್ ಗಾಂಧಿ ಕೊಟ್ಟರು ಲಾಸ್ಟ್ ಟೈಮ್ ಹೋದಾಗ. ಆದರೆ ಪುನಾರಚನೆಗೆ ತಡೆಯನ್ನು ಕೊಟ್ಟಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇದೀಗ ಮತ್ತೊಮ್ಮೆ ಪುನಾರಚನೆಗೆ ಬೇಡಿಕೆ ಇಡ್ತಾರೆ ಸಿ ಎಂ ಸಿದ್ದರಾಮಯ್ಯ. ಕುರ್ಚಿ ಕಾದಾಟದ ಬಗ್ಗೆ ಸಹಜವಾಗಿ ಚರ್ಚೆ ಆಗಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕಿನ್ನೂ ಟೈಮ್ ಇದೆ. ಜನವರಿ ಅಥವಾ ಮಾರ್ಚ್ ಏಪ್ರಿಲ್ವರೆಗೆ ಕೂಡ ಹೋಗ್ಬೋದು ಹಾಗೆ ತೊಳ್ಕೊಂಡು. ಆದರೆ ಸಂಪುಟ ಪುನಾರಚನೆ ಇಲ್ಲಿ ಏನಾದರೂ ಕ್ಯಾಬಿನೆಟ್ ರೀಶಫಲ್ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರ ಕುರ್ಚಿ ಸೇಫ್ ಅಂತ ಹೇಳ್ತಾ ಇದ್ರು. ಈಗ ಸಂಪುಟ ಪುನಾರಚನೆಗೆ ಏನಾದರೂ ಹೈಕಮಾಂಡ್ ಅಸ್ತು ಅಂತ ಹೇಳದೇ ಇದ್ದರೆ, ಒಪ್ಪಿಗೆ ಕೊಡದೇ ಇದ್ದರೆ ಅಧಿಕೃತವಾಗಿ ಕುರ್ಚಿಗೆ ಕಂಟಕ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಈ ಹಿಂದೆ ಅವರ ಪಕ್ಷದ ನಾಯಕರೇ ಹೇಳ್ತಾ ಇದ್ರು, ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಅಧಿಕಾರಾವಧಿ ಮುಂದುವರಿಯುತ್ತೆ 2.5 ವರ್ಷ ನೆಕ್ಸ್ಟು ಅಂಥೇಳಿ. ಇಲ್ಲದೇ ಇದ್ದರೆ ಬದಲಾವಣೆಗಳಾಗ್ಬೋದು ಅಂತೇಳಿ. ಹಾಗಾಗಿನೇ ಈಗ ರಾಹುಲ್ ಗಾಂಧಿಯವರು ನಾಳೆ ಸಮಯ ಕೊಟ್ಟಿದ್ದೇ ಆದರೆ ಖಂಡಿತ ಗಂಭೀರವಾದಂಥ ಚರ್ಚೆ ಅಂತರೂ ನಡೆಯುತ್ತೆ. ಅದರಲ್ಲಿ ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ತಮ್ಮ ವಿಚಾರವನ್ನು ಮಂಡಿಸ್ತಾರೆ ಸಿದ್ದರಾಮಯ್ಯನವರು. ಈಗ 10 ರಿಂದ 12 ಸಚಿವರನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲೂ ಹೊಸ ಮುಖಗಳಿಗೆ ಮಣೆಗೆ ಹಾಕಬೇಕು ಅಂತೇಳಿ ಪ್ರಾದೇಶಿಕವಾರು ಮತ್ತು ಜಾತಿವಾರು ಅವಕಾಶಗಳನ್ನು ಕೊಡಬೇಕು ಅಂತ ಈ ಎಲ್ಲ ವಿಚಾರಗಳು ಆಲ್ರೆಡಿ ಒಂದು ಪಟ್ಟಿಯನ್ನು ಇಟ್ಕೊಂಡು ಈ ಹಿಂದೆ ಹೋಗಿದ್ರಂತೆ. ಬಟ್ ಅಲ್ಲಿ ರಾಹುಲ್ ಗಾಂಧಿಯವರು ಕೂಡ ಜಾಸ್ತಿ ಇದರ ಬಗ್ಗೆ ಗಂಭೀರವಾಗಿ ಏನೋ ಚರ್ಚೆ ಮಾಡಿರಲಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ವೋಟ್ ಚೋರಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ತಿದ್ದಾರೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್, ವರಿಷ್ಠರನ್ನ ಭೇಟಿಯಾಗಿ ಏನು ಚರ್ಚೆ ಮಾಡ್ಬೋದು ಅಂತ. ಕ್ಯಾಬಿನೆಟ್ ರೀಶಫಲ್ ಆದರೆ ಸಿ ಎಂ ಕುರ್ಚಿ ಸೇಫ್ ಅಂತ ಅವ್ರ ಪಕ್ಷದ ನಾಯಕರು ಹೇಳ್ಕೊಂಡು ಓಡಾಡ್ತಾ ಇದ್ರು. ಹಾಗಾಗಿನೇ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಅವಕಾಶ ಕೊಟ್ಟಿದ್ದೇ ಆದರೆ ಬರೀ ಸಂಪುಟ ಪುನರಚನೆ ಬಗ್ಗೆನೇ ಚರ್ಚೆ ಆಗ್ಬೋದಾ, ಅಥವಾ ಈ ಕುರ್ಚಿ ಕಿತ್ತಾಟದ ಏನಾದರೂ ಮಾತುಕತೆ ಆಗ್ಬೋದಾ? ಪ್ರಭು, ನಾಳೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ವೋಟ್ ಚೋರಿ ಅಭಿಯಾನವನ್ನ ಇಟ್ಕೊಂಡಿದೆ. ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದೆ. ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿತ್ತು. ಈಗಾಗಲೇ ಬಹುತೇಕ ಕಾರ್ಯಕರ್ತರು ಈಗ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತು DCM ಕೂಡ ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ವೋಟ್ ಚೋರಿ ಅಭಿಯಾನದಲ್ಲಿ ಭಾಗವಹಿಸಿದ ನಂತರ ರಾಹುಲ್ ಗಾಂಧಿ ಅವರ ಭೇಟಿಗೆ ಸಿದ್ದರಾಮಯ್ಯ ಅವರು ಸಮಯಾವಕಾಶವನ್ನ ಕೇಳಿದ್ದಾರೆ. ಸಮಯಾವಕಾಶ ಸಿಕ್ಕಿದ್ದೇ ಆದ್ರೆ ರಾಹುಲ್ ಗಾಂಧಿ ಅವರ ಜೊತೆ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಚರ್ಚೆಯನ್ನ ಮಾಡಲಿದ್ದಾರೆ. ಹಿಂದೆ ಕೂಡ ಸಂಪುಟ ಪುನಾರಚನೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ರು. ನೀವು ಮಾಡಿ, ಖರ್ಗೆ ಅವರ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ನಡೆಸಿದ್ರು. ಆದ್ರೆ ಖರ್ಗೆ ಅವರು ಹೋಲ್ಡಿಂಗ್ ಮಾಡಿದ್ರು. ಅಂದ್ರೆ ಮುಂದೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡೋಣ ಅಂತೇಳಿ ಅವರು ಹೋಲ್ಡಿಂಗ್ ಅನ್ನ ಮಾಡಿದ್ರು. ಈಗ ಅಂತಿಮವಾಗಿ ನಾಳೆ ರಾಹುಲ್ ಗಾಂಧಿ ಅವರ ಭೇಟಿಯಾದ ನಂತರ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಸಿಎಂ ಕುರ್ಚಿಯ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೆದಿರುವಂತಹ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಸಂಪುಟ ಪುನಾರಚನೆಗೆ ಅವಕಾಶವನ್ನು ಪಡ್ಕೊಂಡು ತಾವು ಮತ್ತೆ ಉಳಿದಿರುವಂತಹ 2.5 ವರ್ಷಗಳ ಅವಧಿಯನ್ನು ಕೂಡ ಪೂರ್ಣಗೊಳಿಸಬೇಕು ಅಂತೇಳಿ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಾಳೆ ರಾಹುಲ್ ಗಾಂಧಿ ಅವರ ಭೇಟಿ ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇದೆ. ಏನು ಚರ್ಚೆ ಆಗ್ಬೇಕು ಅನ್ನುವಂತ ಕುತೂಹಲಗಳು ಕೂಡ ಇದೆ. ಒಂದು ವೇಳೆ ರಾಹುಲ್ ಗಾಂಧಿ ಭೇಟಿ ಆಗಿದ್ದೇ ಆದ್ರೆ ಸಂಪುಟ ಪುನಾರಚನೆಯ ಡಿಮ್ಯಾಂಡ್ ಅನ್ನ ಸಿದ್ದರಾಮಯ್ಯ ಅವರು ಮುಂದಿಡಲಿದ್ದಾರೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.